ನಮಸ್ತೆ ವೀಕ್ಷಕರಿಗೆಲ್ಲ, ನನ್ನ ಹೆಸರು ಸುಧಾ ಹಿರೇಮಠ ಅಂತ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ಇಲ್ಲಿ ಪಿರಮಿಡ್ ವ್ಯಾಲಿಗೆ ಬಂದು ನಾನು 3ನೇ ದಿವಸ ಇವತ್ತಿಗೆ. ನನಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೆ ಒಂದು ಮಾತ್ರ ಆಗಿದೆ. ಇನ್ನೂ 7 ಡೇಸ್ ಇದ್ದರೆ ಇನ್ನೂ ಆಗ್ತಾ ಇತ್ತು ಎಕ್ಸ್ಪೀರಿಯೆನ್ಸು. ಬಟ್ ನಾನು ಮತ್ತೆ ತಿರ್ಗಾ ಬರ್ತೀನಿ, 7 ಡೇಸ್ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡೇ ಹೋಗ್ತೀನಿ. ಇವಾಗ ನನಗೆ ನಿನ್ನೆ ಆಗಿರೋದು ಎಕ್ಸ್ಪೀರಿಯೆನ್ಸ್ ಏನಂದರೆ, ನನಗೆ ಲೆಫ್ಟ್ ಶೋಲ್ಡರ್ ತುಂಬ ಪೇನ್ ಇತ್ತು. ಒಂದು 5-6 ಇಯರ್ಸ್ನಿಂದ ಕಂಟಿನ್ಯೂ ಪೇನ್ ಇರ್ತಾ ಇತ್ತು. ಏನೋ ನನ್ನ ಹೆಗಲ ಮೇಲೆ ಬೇತಾಲ ಕುತ್ಕೊಂಡ್ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಹೋಗ್ತಾನೆ ಇರಲಿಲ್ಲ. ರೆಗ್ಯುಲರ್ ಆಗಿ ನನ್ನ ಹಸ್ಬೆಂಡ್ ಅದು ನೈಟ್ ಪ್ರೆಸ್ ಮಾಡಬೇಕು, ಆವಾಗಲೇ ನಾನು ಮಲಗೋದು. ಅದು ನಾನು ನಿನ್ನೆಯಿಂದ ನನಗೆ ಕಡಿಮೆ ಆಗಿದೆ. ನೈಟ್ ಹೇಳಿದೆ ಅವ್ರಿಗೆ, ಏನೋ ಒಂದು ವಿಷಯ ಹೇಳಬೇಕು, ನನಗೆ ಒಳ್ಳೇದಾಗಿದೆ ಅಂತ ಹೇಳಿದೆ. ಅದು ಇವಾಗ ಹೇಳಲ್ಲ, ನಾಳೆ ಹೇಳ್ತೀನಿ ಎಲ್ಲರ ಮುಂದೆ ಅಂತ ಹೇಳಿದೆ. ಅದಕ್ಕೋಸ್ಕರ ಇವಾಗ ನಾನು ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮಾತ್ರ ಈ ಪೇನ್ ಮಾತ್ರ ಫುಲ್ ಹೊರಟೋಗ್ಬಿಟ್ಟಿದೆ. ಇನ್ನೊಂದು ವಾರ ಇದ್ದರೆ ಮತ್ತೆ ತಿರ್ಗಾ ಪೇನ್ ಬರುತ್ತೇನೋ ಅಂತ ಚೆಕ್ ಮಾಡ್ಬೇಕಂತ ಅಂದ್ಕೊಂಡೆ. ಏನಿದೆ ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ತಿರ್ಗಾ ನಾನು 7 ಡೇಸ್ದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅದು ನನಗೆ ನಾನು ಓನ್ಲಿ 3 ಡೇಸ್ ಅಂತ ಬಂದಿರೋದು. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ಅದೇನೋ ಪೇನ್ ಮತ್ತೆ ತಿರ್ಗಾ ಬರುತ್ತೇನೋ ಅಂತ ಡೌಟ್ ಇದೆ. ಬಟ್ ಬರಲ್ಲ ಅಂತಾನೆ ಅಂದ್ಕೊಂಡಿದ್ದೀನಿ. ನಿನ್ನೆಯಿಂದ ನಾನು ಫುಲ್ ಆ ಕಡೆನೇ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ನಾನು ಶೋಲ್ಡರ್ ಕಡೆಗೆ. ಬಟ್ ಇನ್ನೂ ಬಂದಿಲ್ಲ ಪೇನು. ಮನೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ನಾನು ಇದು ಕಂಟಿನ್ಯೂ ಮಾಡ್ತೀನಿ, ನಾನು ಮೆಡಿಟೇಷನ್ನು. ಫಸ್ಟು ಮನೆಯಲ್ಲಿ ಮಾಡೋದಕ್ಕೆ ಅಂತ ಟ್ರೈ ಮಾಡಿದೆ. ಬಟ್ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬೇಡದೇ ಇರೋ ವಿಷಯಗಳು, ಬೇಡದೇ ಇರೋ ಜನಗಳು, ಸುಮ್ಮನೆ ಯಾರ್ಯಾರೋ ಬರೋರು ಮೈಂಡಲ್ಲಿ. ಕಣ್ಣು ಮುಚ್ಚಿದ್ರೆ ಯಾರ್ಯಾರೋ ಯೂಸ್ ಇಲ್ಲದೆ ಇರೋ ಪೀಪಲ್ ಎಲ್ಲ ಬರೋದು ಮೈಂಡಲ್ಲಿ. ಕೆಲ್ಸಕ್ಕೆ ಬಾರದೇ ಇರೋದೆಲ್ಲ ಯಾಕೆ ಯೋಚನೆ ಬರ್ತಾ ಇದೆ, ನಾವು ಹೋಗಿ ವ್ಯಾಲಿಯಲ್ಲೇ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ. ಸರಿ ಆಯಿತು ಅಂತ ಇಲ್ಲಿ ಬಂದ್ವಿ. 3 ಡೇಸ್ ಆಯಿತು. ಆ್ಯಕ್ಚುಲಿ ನಾನು ಬಂದಿರೋದಂದರೆ, ಇಲ್ಲಿ ವ್ಯಾಲಿಗೆ ಬಂದಿರೋದು ಏನಂದರೆ, ನಾನು ಈ ಪೇನ್ಗೋಸ್ಕರ ಅದಕ್ಕೋಸ್ಕರ ಅಂತ ಬಂದಿರಲಿಲ್ಲ. ನನಗೆ ಗೊತ್ತಿರಲಿಲ್ಲ ಈ ಥರ ಪೇನ್ ಎಲ್ಲ ಹೋಗುತ್ತೆ ಅಂತ ಧ್ಯಾನ ಮಾಡೋದ್ರಿಂದ. ನಾನು ಬಂದಿರೋದು, ನಾನು ಸಿನಿಮಾ ಆರ್ಟಿಸ್ಟು. ನನಗೆ ಡೈಲಾಗ್ಸು ಸ್ವಲ್ಪ ನೆನಪಿರ್ತಾ ಇರಲಿಲ್ಲ. ತುಂಬ ದೊಡ್ಡ ದೊಡ್ಡ ಸ್ಕ್ರಿಪ್ಟ್ ಕೊಡ್ತಾರೆ ಡೈಲಾಗ್ಸು. ಅದು ನನಗೆ ತುಂಬ ಪ್ರಾಬ್ಲಮ್ ಆಗೋದು. ನಾನು ನೈಟೆಲ್ಲ ಸ್ಕ್ರಿಪ್ಟ್ ತೊಗೊಂಡು ಓದಿದ್ರೆ ಬೆಳಗ್ಗೆ ಕ್ಯಾಮ್ರಾ ಮುಂದೆ ಮರ್ತೋಗಳು. ಹೇಗೆ ಮಾಡಬೇಕಿದ್ದಕ್ಕೆ ಅಂತ ತುಂಬ ಜನರಿಗೆ ಕೇಳಿದೆ. ಇಲ್ಲ, ನೀವು ಮೆಡಿಟೇಷನ್ ಮಾಡಿ ಮೇಡಮ್, ನಿಮಗೆ ಸ್ಕ್ರಿಪ್ಟ್ ಎಷ್ಟು ಓದಿದ್ರು ನಿಮ್ಗೆ ನೆನಪಿರುತ್ತೆ, ಮರೆಯಲ್ಲ ಡೈಲಾಗ್ ಅಂತ ಹೇಳಿದ್ರು ತುಂಬ ಜನ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ. ಮೇನ್ ನನ್ನ ಉದ್ದೇಶ ಏನಂದರೆ, ಮೆಡಿಟೇಷನ್ನು ನನಗೆ ಡೈಲಾಗ್ ನೆನಪಿರಲಿ ಅಂತ ಬಂದಿರೋದು ನಾನು ಅಷ್ಟೇ. ಬಟ್ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸು ಆಯ್ತು. ನನಗೆ ಪೇನ್ ಎಲ್ಲ ಹೊರಟೋಯ್ತು. ಇನ್ನೂ ಏನೇನಾಗುತ್ತೆ ನೋಡ್ಬೇಕು ನಾನು. ನೆಕ್ಸ್ಟ್ ಟೈಮ್ ನನಗೆ ಏನಾಗುತ್ತೆ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ ಮಾತ್ರ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.